ಹಲೋ ಎವ್ರಿವನ್. ಯಾರು ಇವತ್ತು ಎಕ್ಸಾಮ್ ಬರೆಯಲಿದ್ದೀರೋ ಅವರು ಆದಷ್ಟು ಕಾಮಾಗಿ ಪೇಷನ್ಸಿಂದ ಮತ್ತು ಫೋಕಸ್ಡ್ ಆಗಿ ಆನ್ಸರ್ ಪೇಪರ್ನ ಸಾಲ್ವ್ ಮಾಡಿ. ಹೆದರ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಕಷ್ಟ ಮತ್ತು ಈಸಿ ಕೊಡ್ತಾರೆ ಈ ಥರ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರಲೇಬಾರ್ದು. ಯಾಕೆ ಅಂತಂದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ಫೋಕಸ್ ಮಾಡೋದಕ್ಕೆ. ಕಷ್ಟನೋ ಸುಖನೋ ನೀವೇ ಬರಿಬೇಕಾಗತ್ತೆ. ಕಷ್ಟ ಇದ್ದರೂ ನೀವೇ ಬರಿಬೇಕಾಗತ್ತೆ, ಈಸಿ ಇದ್ರೂ ನೀವೇ ಬರಿಬೇಕಾಗತ್ತೆ. ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವಿಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೀರಲ್ಲ ಕ್ವಶನ್ಸು, ಅದರ ಮೇಲೇ ಕೊಡ್ತಾ ಹೋಗಿರ್ತಾರೆ. ಆಲ್ಮೋಸ್ಟ್ ನೀವು ಎಷ್ಟು ಫೋಕಸ್ಡ್ ಆಗಿರ್ತೀರೋ ಅಷ್ಟು ಟೈಮನ್ನು ಸೇವ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಯಾವುದೇ ಎಕ್ಸ್ಟರ್ನಲ್ ಫ್ಯಾಕ್ಟ್ಸ್ ಬಗ್ಗೆ ನೀವು ತಿಳ್ಕೊಳ್ಳೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಎಕ್ಸಾಮ್ಸ್ ಬಗ್ಗೆನೇ ಕಾನ್ಸಂಟ್ರೇಟ್ ಇಟ್ಟು ಎಕ್ಸಾಮ್ ಬರೀರಿ. ಹಾಗೆಯೇ ನಾಳೆ ಏನಾದರೂ ನನ್ನ ಕ್ಯಾಂಡಿಡೇಟಿಗೆ ಎಕ್ಸಾಮ್ ಇದ್ದರೆ ದಯವಿಟ್ಟು ಇವತ್ತು ನಿಮಗೆ ಫೆಮಿಲಿಯರ್ ಆಗಿರುವಂತಹ ಇಷ್ಟು ದಿನ ಏನು ಓದಿರ್ತೀರೋ ಅದ್ರ ಮೇಲೆ ರೀಕಾಲ್ ಮಾಡ್ತಾ ಹೋಗಿ. ಹೊಸ ಟಾಪಿಕನ್ನು ತೊಗೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಕನ್ಫ್ಯೂಷನ್ ಆಗುವಂಥದ್ದು, ಹೆದರಿಕೆ ಆಗುವಂಥದ್ದು ಇವೆಲ್ಲ ಜಾಸ್ತಿ ಆಗುತ್ತೆ. ಹಾಗೆಯೇ ಆದಷ್ಟು ರೀಕಾಲ್ ಮಾಡ್ಕೊಳ್ಳಿ. ಹಾಗೆ ಎಕ್ಸಾಮ್ ಟೈಮ್ನಲ್ಲಿ ಸ್ವಲ್ಪ ಪೇಷನ್ಸಿಂದ ಟೆನ್ಷನ್ ಮಾಡ್ಕೊಳ್ಳಲ್ದಂಗೆ ಕಾಮಾಗಿ ಕ್ವಶನ್ ಪೇಪರ್ನ ಓದ್ಬಿಟ್ಟು ಆನ್ಸರ್ ಮಾಡೋದ್ರ ಕಡೆ ಗಮನ ಕೊಡಿ. ಇವತ್ತಿನ ದಿನ ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತೀರೋ ನಾಳೆ ಪೇಪರು ಅಷ್ಟೇ ಚೆನ್ನಾಗಿ ಬರೀಲಿಕ್ಕೆ ಆಗುತ್ತೆ. ಹಾಗೆಯೇ ಯಾರೂ ಕೇಳೋದಿಲ್ಲ ನೀವು ಎಷ್ಟು ಚೆನ್ನಾಗಿ ಓದಿದ್ದೀರಾ, ಎಷ್ಟು ನಿದ್ದೆ ಬಿಟ್ಟು ಓದಿದ್ದೀರಾ, ನೀವು ಹೇಗೆ ಓದಿದ್ದೀರಾ ಅಂತ. ಅಲ್ಲಿ ಆನ್ಸರ್ ಕೂಡ ನೀವು ಸಾಲ್ವ್ ಹೇಗೆ ಮಾಡಿದ್ದೀರಾ ಅಂತ ಕೇಳಲ್ಲ. OMR ಶೀಟಲ್ಲಿ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತ ಅಷ್ಟೇ ಕೇಳ್ತಾರೆ. ಹಾಗಾಗಿ OMR ಶೀಟ್ ಫಿಲ್ ಮಾಡ್ತಾರೆ. ಕರೆಕ್ಟಾಗಿ ಗಮನ ಇಟ್ಟು ಮಾಡಿ. ಆಲ್ ದ ಬೆಸ್ಟ್ ಎಲ್ಲರಿಗೂ.